ಹರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿ ಇಡೀ ಜಗತ್ತಿನ ಒತ್ತಡವನ್ನ ಅಮೆರಿಕದ ಮೇಲೆ ಸೃಷ್ಟಿ ಮಾಡುವಂತ ಪ್ರಯತ್ನವನ್ನ ಇರಾನ್ ಮಾಡ್ತು. ಅದರಲ್ಲಿ ಯಶಸ್ವಿಯಾಗಿದೆ. ಈಗ ಹರ್ಮುಜ್ ಜಲಸಂಧಿಯನ್ನ ಮುಚ್ಚೋದ್ರ ಮೂಲಕ ಅಮೆರಿಕದ ಮೇಲೆ ಒತ್ತಡವನ್ನ ಹೇರಲಿಕ್ಕೆ ಇರಾನ್ ಸಕ್ಸಸ್ ಆಯ್ತು. ಅಮೆರಿಕ ಕೂಡ ಈಗ ಒಪ್ಕೊಂಡಿದೆ ಇರಾನ್ ಮೇಲೆ ಯಾವುದೇ ರೀತಿಯಾದಂತ ದಾಳಿ ಮಾಡಲ್ಲ ಅಂತ. ಈಗ ಇರಾನ್ ಕೂಡ ಒಪ್ಕೊಂಡಿದೆ, ನೀವು ದಾಳಿ ಮಾಡದೇ ಇದ್ರೆ ನಾವು ಹರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡ್ತೀವಿ ಅಂತ. ಈಗ ಎರಡೂ ದೇಶಗಳು ಒಪ್ಪಂದವನ್ನ ಮಾಡ್ಕೊಂಡಿವೆ. ಪಾಕಿಸ್ತಾನದ ಇಸ್ಲಾಮಾಬಾದ್ ನಲ್ಲಿ ಈಗ ಒಪ್ಪಂದ ಆಗಿದೆ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತೆ ಅಲ್ಲಿನ ಸೇನಾ ಮುಖ್ಯಸ್ಥ ಆಸಿಫ್ ಮುನೀರ್ ಈ ಒಂದು ತುರ್ತಾದಂತಹ ಒಂದು ಒಪ್ಪಂದವನ್ನ ಮಾಡಿಕೊಂಡಿರುವಂತಹದ್ದು, ಮಧ್ಯಸ್ಥಿಕೆಯನ್ನ ಮಾಡಿ ಎರಡೂ ರಾಷ್ಟ್ರಗಳ ನಡುವೆ ಒಪ್ಪಂದವನ್ನ ಮಾಡಿದ್ದಾರೆ. ಈಗ ಎರಡೂ ರಾಷ್ಟ್ರಗಳು ಒಪ್ಪಿವೆ. ಮುಂದೆ ಎರಡು ವಾರಗಳ ಕಾಲ ಯಾವುದೇ ರೀತಿಯಾದಂತಹ ದಾಳಿ ಪ್ರತಿ ದಾಳಿ ಆಗ್ಲಿ ಎರಡೂ ದೇಶಗಳ ಮಧ್ಯೆ ಅಂದ್ರೆ ಮೂರು ದೇಶಗಳ ಮಧ್ಯೆ ಇಸ್ರೇಲ್ ಕೂಡ ಇರಾನ್ ಮೇಲೆ ಯಾವುದೇ ರೀತಿಯಾದಂತಹ ದಾಳಿ ಮಾಡೋದಿಲ್ಲ ಅನ್ನುವಂತಹದ್ದು. ಯಾಕಂದ್ರೆ ಅಮೆರಿಕ ಒಪ್ಕೊಂಡಿದೆ ಅಂತಂದ್ರೆ ಅದು ಇಸ್ರೇಲ್ ಕೂಡ ಒಪ್ಕೊಂಡಂತಹ ರೀತಿ. ಇದರ ಮಧ್ಯೆ